ಸಂಭ್ರಮ. ಸಂಭ್ರಮ ಸಂಭ್ರಮ ಇದು ಮಾಧ್ಯಮಗಳ ಸಂಭ್ರಮ, ಸಂಭ್ರಮದಿಂದ ತುಂಬಿದೆ ಮಾಧ್ಯಮ.
ನಿಮ್ಮ ಅಕೌಂಟ್ ಅಪ್ಡೇಟ್ ಆಗುತ್ತೆ ಟು ಕ್ಯಾನ್ರಾ ಕ್ರೆಸ್ಟ್. ಇಟ್ ಇಸ್ ಅ ಮೋಸ್ಟ್ ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್. ಮ್ಯಾಮ್, ಈ ಫಾರ್ಮ್ ತಗೊಳ್ಳಿ ಮತ್ತು ಆಪ್ ಚೆಕ್ ಮಾಡಿ. ಪಾಸ್ವರ್ಡ್ ಏನು? ಆರ್ ವೆಡ್ಡಿಂಗ್ ಡೇಟ್. ಸರ್, ಇಲ್ಲಿ ನಿಮ್ಮ ಸಿಗ್ನೇಚರ್ ಬೇಕು. ಓಪನ್ ದಿ ಆಪ್. ಥ್ಯಾಂಕ್ ಯು. ಎನಿ ಟೈಮ್. ಕೆನರಾ ಬ್ಯಾಂಕ್ ಪ್ರೀಮಿಯಂ ಬ್ಯಾಂಕಿಂಗ್, ಸುಗಮ ನಿರ್ವಹಣೆ. As I preside over this inaugural function, I take this opportunity to express my heartfelt gratitude to the management of Sri Siddhartha Shikshana Samsthe for their unwavering commitment to education across disciplines, including the field of media studies. I congratulate the entire team of Siddhartha Center for Media Studies, the faculty, students and the volunteers for putting together such a well-conceived and beautifully organized state-level event. To our students participating from across the state, I urge you, observe keenly, ask boldly, absorb everything this festival has to offer to you. Conversations that you have here today and tomorrow, the sessions you attend, the journalists you meet, these experiences will shape you in the ways that no textbook can ever can inform. And to our esteemed journalists and media professionals, being honored, thank you for your advice, service, your courage, your commitment to the truth. I once again express, and of course, the people who are honored, who are proud Paura Karmikas. I once again express my deepest gratitude to all the dignitaries lending their weight and credibility to Sambrama 2026. Let this festival of media ignite 1,000 young minds and remind all of us why an informed, free and responsible press is the lifeline of a healthy democracy. Thank you. Jai Karnataka. Jai Hind. ಮೈಸೂರಿಂದ ಬೆಂಗಳೂರಿಗೆ ಯಾವುದೋ ಒಂದು ಸಭೆಗೆ ಬಂದು ಅಲ್ಲಿ ನನ್ನನ್ನು ಸುಮಾರು 2 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಕೂಡಾಕಿ, ಬಹುಶಃ ನನಗೆ ಭಾಳ ಟೆನ್ಷನ್ ಆಗ್ತಾಯಿತ್ತು. ಅವನು ನಾನು ಹೇಳಿದ್ರು ಕೆಳಗಡೆ ಕೈ ಹಿಡಿದು ಕೂರಿಸ್ತಾರೆ. ಅಂದರೆ ಅಂಥ ಒಂದು ಆತ್ಮೀಯತೆಯ ಜೊತೆ ಒಡನಾಟದಲ್ಲಿ ಇದ್ದಂಥ ವ್ಯಕ್ತಿ ಒಂದು ವರ್ಗವನ್ನು ಪ್ರತಿನಿಧಿಸಿ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ ತಪ್ಪಿಸ್ಕೊಟ್ಟಿದ್ರೆ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಆಮೇಲೆ ಪ್ರೀತಿನೋ ಅಥವಾ ಸಬ್ಜೆಕ್ಟು ಬಂದು ಆತ್ಮೀಯವಾಗಿ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಸಂಸ್ಥೆ ಪರವಾಗಿ, ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳಲ್ಲಿ ನಮಸ್ಕಾರ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪೌರ ಕಾರ್ಮಿಕರೇ, ಮೊದಲಿಗೆ ದೇವರಾಜ್ ಸರ್, ನಾನು ನನ್ನ ಮಾತನ್ನು ಕೇಳ್ತಾರೆ ದೇವರಾಜ್ ಅವರು ಅಂತ ಅಂದ್ಕೊಂಡಿದ್ದೆ. ಇದು ಬನ್ನಿ ನಮ್ಮ ಫ್ರೆಂಡ್. ಎಲ್ಲ ಮಾತುಗಳನ್ನು ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನನಗೆ ಸ್ವಲ್ಪ ಮಾತ್ರ ಉಳಿದಿದೆ. ನಾನು ಎಲ್ಲೇ ಹೋಗೋದಕ್ಕೆ ಮುಂಚೆ ಸಾಧ್ಯವಾದಷ್ಟು ಕ್ರಿಟಿಕಲ್ ಆಗಿ ಮಾತಾಡಬಾರ್ದು ಅಂದ್ಕೊಂಡೇ ಹೋಗ್ತೀನಿ. ಆದರೆ ನನಗಿಂತ ಹೆಚ್ಚು ಕ್ರಿಟಿಕಲ್ ಆಗಿ ಮಾತಾಡೋ ಒಬ್ಬ ಅತಿಥಿ ನನಗೆ ಸಿಕ್ಕಿದ್ರಿಂದ ನನಗೆ ಹೆಚ್ಚು ಖುಷಿಯಾಗಿದೆ. ಅವರು ಬಹಳಷ್ಟು ಕವರ್ ಮಾಡಿದ್ದಾರೆ. ಆದರೂ ಕೆಲವೊಂದನ್ನು ನಾನು ಮಾತನಾಡತೀನಿ. ಈಗ ಈ ಡಾಕ್ಯುಮೆಂಟ್ರಿ ನೋಡಿದೆ, ಸಬ್ಜೆಕ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ನನಗನ್ಸಿದ್ದು, ನೀವು ವಿಡಿಯೋ ಎಲ್ಲಿ ಮಾಡಿದ್ದೀರಾ ಅಂದರೆ ಓನ್ಲಿ BH ರೋಡ್ಗಳಲ್ಲಿ ಅಥವಾ ರೈಲ್ವೆ ಟ್ರ್ಯಾಕಿಂದ ಆ ಕಡೆ ಅಥವಾ ಸ್ಲಮ್ಗಳಲ್ಲಿ ಮಾಡೇ ಇಲ್ಲ. ನೀವು ಮಿಡ್ಲ್ ಕ್ಲಾಸ್ ಏರಿಯಾಗಳು ಎಲ್ಲಿದೆ ಅಲ್ಲಿ ಮಾತ್ರ ಮಾಡಿದ್ದೀರಾ, ಸ್ಲಮ್ಗಳಲ್ಲಿ ಮಾಡಿಲ್ಲ. ನೀವು ಸ್ಲಮ್ಗಳಲ್ಲಿ ಹೋಗಿ ನೋಡ್ದಲ್ಲೇ ಇದ್ದರೆ ನಿಮಗೆ ನಿಜವಾದ ತುಮಕೂರು ಹೇಗೆ ಗೊತ್ತಾಗ ಸಾಧ್ಯ? ಮೋರ್ ದ್ಯಾನ್ 50% ಅಲ್ಲಿದೆ, ಅಥವಾ ಮಿಡ್ಲ್ ಕ್ಲಾಸ್ ಅಂಡ್ ಬಿಲೋ ಇದೆ. ಇಲ್ಲಿ ಮಾಡಿರೋದು ಇದು ಸಿಂಪಲ್. ಇದು ಅವ್ರಿಗೆ ಕೇಳಿಬೇಕಾದ್ರೆ ಇದ್ರ 10ರಷ್ಟು ಕಷ್ಟದ್ದು ಅಲ್ಲಿರುತ್ತೆ. ನೀವು ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಆ ಥರದ ಸ್ಮೆಲ್ ಇರುತ್ತೆ, ಆ ಥರದ್ದು ನಿಮಗೆ ನೀವು ಹಂಗೆ ಬೆಳೆದಿರ್ತೀರ. ನಾನು ಎಲ್ರಿಗೂ ಹೇಳಲ್ಲ, 99% ಅದೇ ಥರ ಇರ್ತೀರ.
ಯಾರು ಮಾಡಿದ್ದೀರಾ, ಇದು ಒಂದು ನೆಗೆಟಿವ್. ಎರಡನೇದು, ಅವರನ್ನು ಆಪ್ತವಾಗಿ ನೀವು ಮಾತಾಡಿಸಿಲ್ಲ ಅಂತ. ಪೌರ ಕಾರ್ಮಿಕರನ್ನ ಆಪ್ತವಾಗಿ ಮಾತಾಡಿಸಿಲ್ಲ. ನಾನು ಹೇಳ್ತೀನಿ ಕೇಳಿ, ನಾನು ಈಗ 3-4 ವರ್ಷಗಳಿಂದ ಪೌರ ಕಾರ್ಮಿಕರ ಜೊತೆ ಸಂವಾದ ಅಂತೇಳಿ ಒಂದು ಕಾರ್ಯಕ್ರಮ ಹಾಕೊಂಡು ನಾವು ಎವ್ರಿ ಡೇ ಒಂದು 15 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ ಬೆಳಿಗ್ಗೆ ಹೊತ್ತು. ಅವ್ರಿಗೆ ಮೊದಲ ಪ್ರಾಬ್ಲಮ್ ಏನು ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದು ಬಂದಿರ್ತಾರೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಿಸಿಲು ಟೈಮಲ್ಲಿ ಒಂದು ಸ್ವಲ್ಪ ನೀರು ಕುಡಿಬೇಕು ಅನಿಸುತ್ತೆ. ಯಾರ್ದಾದ್ರೂ ಮನೆಯಲ್ಲಿ ಬಡವರು ಇರೋ ಮನೆಗಳಲ್ಲಿ ಅಥವಾ ಸ್ಲಮ್ಗಳಲ್ಲಿ ಈಸಿಯಾಗಿ ನೀರು ಕೊಡ್ತಾರೆ. ಮಿಡ್ಲ್ ಕ್ಲಾಸ್ ಪೀಪಲ್ ಕೂತಿರೋ ಮನೆಗಳಲ್ಲಿ ನೀರು ಕೇಳಿದ್ರೆ ಕೊಡ್ತಾರ? ಅದು ನೀವು ಕವರೇ ಮಾಡಿಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ, ಅವ್ರು ಬೆಳಿಗ್ಗೆ 4:30-5 ಗಂಟೆಗೆ ಎದ್ದು ಬರ್ತಾರೆ, ಟಾಯ್ಲೆಟ್ಗೆ ಹೋಗ್ಬೇಕು, ಮಿನಿಮಮ್ ರೀಸಸ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. 2 hours 3 hours. ಇಲ್ಲಿ ಮೇಜರ್ ಕೂತಿದ್ದೀವಿ, ಅಷ್ಟು ಜನಕ್ಕೆ ನನಗೆ ಗೊತ್ತಿರಂಗೆ ಮೋರ್ ದ್ಯಾನ್ 90% ಜನಕ್ಕೆ ಡಯಾಬಿಟಿಕ್ ಇರ್ತಾರೆ. ಯಾವತ್ತಾದ್ರೂ ಒಂದು ದಿವಸ ನಮ್ಮನೆಯ ಕಸವನ್ನ ಇಷ್ಟು ಚೆನ್ನಾಗಿ ಪ್ರತಿ ದಿವಸ ಮಾಡ್ತಾ ಇರುವ ಈ ಜನಕ್ಕೆ ನನ್ನ ಟಾಯ್ಲೆಟ್ನ ಒಂದು ದಿವಸ ಯೂಸ್ ಮಾಡಕ್ ಬಿಟ್ಕೊಡ್ತೀನಿ ಅನ್ನುವ ಮನಸ್ಥಿತಿ ಯಾರಿಗಾದ್ರೂ ಬಂದಿದ್ಯಾ? ಆ ಬಂದಿದ್ದ ದಿವಸ ನೋಡಪ್ಪ ನಿಜವಾಗ್ಲೂ ಅವ್ರ ದೇವರು. ಇದನ್ನ ನಾವು ಅರ್ಥ ಮಾಡ್ಕೊಂಡಲೇ ಇದ್ರೆ, ಇದಕ್ಕೆ ನಾವು ಈ ಮೂಲಕ್ಕೆ ಕೈ ಹಾಕ್ತಲೇ ಇದ್ರೆ, ಮೂಲವನ್ನ ನಾವು ಅರ್ಥ ಮಾಡ್ಕೊಂಡಲೇ ಇದ್ರೆ ಕಷ್ಟ ಗೊತ್ತೇ ಆಗಲ್ಲ. ಸೇಮ್ ಈಗ ಶಿವಕುಮಾರ್ ಸರ್ ಹೇಳಿದ್ರಲ್ಲ, ಈ ಇದ್ರಲ್ಲಿ ಏನಿದೆ ಮೇಲ್ಮೇಲೆ ಪೇಜ್ಗಳನ್ನ ತುಂಬಿಸೋದಕ್ಕೆ ಬರೆಯೋದಿದ್ರು. ನಮ್ಮ ಫ್ರೆಂಡ್ಸ್ಗಳಿದ್ರು, ಹಿಂದಿ ಬರೆಯಕ್ಕೆ ಬರ್ತಿರ್ಲಿಲ್ಲ ಪಾಪ ಅವ್ರಿಗೆ, ಕನ್ನಡ ಮೀಡಿಯಂನಲ್ಲಿ. ಏನ್ ಬರೀತಿದ್ರು ಅಂದ್ರೆ ಆನ್ಸರ್ಗಳನ್ನ ಕ್ವಶನ್ ಪೇಪರಲ್ಲಿ ಇರೋದನ್ನ ರಿವರ್ಸ್ ಬರೆಯೋರು. ಆ ಥರ ಆಗಬಾರ್ದು. ಕಷ್ಟಗಳನ್ನ ಒಂದು ನೋಡಿ, ಈ ಇಂಡಿಯಾ ಸೋಷಿಯಲ್ ಜಸ್ಟಿಸ್ ಅನ್ನೋದ ಪದ ಅರ್ಥ ಗೊತ್ತಾಗ್ದಲೇ ಇದ್ರೆ, ಅದ್ರ ಕಷ್ಟ ಗೊತ್ತಾಗ್ದಲೇ ಇದ್ರೆ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಲೇ ಇದ್ರೆ ನೀವು ಏನನ್ನು ಬರೆಯೋಕ್ಕಾಗಲ್ಲ, ಏನನ್ನು ಹೇಳಕ್ಕಾಗಲ್ಲ. ನೀವು ಮಾಧ್ಯಮದಲ್ಲಿ ಇರುವುದೇ ವೇಸ್ಟ್ ಆಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಎಲ್ಲ ಮಿಡ್ಲ್ ಕ್ಲಾಸ್ ಆಗ್ಬಿಟ್ಟಿದ್ದೀವಿ. ಪೂರ್ ಕ್ಲಾಸಿನ ಕಲ್ಪನೆನೇ ಇಲ್ಲ. ಪೂರ್ ಇದ್ರೂ ನಾವು ತೋರಿಸ್ಕೊಳಲ್ಲ ಮಿಡ್ಲ್ ಕ್ಲಾಸ್ ಅಥವಾ ಮಿಡ್ಲ್ ಕ್ಲಾಸ್ ಯಾವ ಥರ ಬಿಹೇವ್ ಮಾಡ್ತಾರೆ. ನಾನು ಜಸ್ಟ್ ಅವೆರಡನ್ನ ನಾನು ಹೇಳಿದೆ. ಇನ್ನು ಮುಂದುವರೆದು ಸರ್ಕಾರದ್ದು ಏನು ಮಾಡ್ಬೋದು ಅಂತ ಹೇಳಿ, ನಾವು ಚಂದ್ರಲೋಕಕ್ಕೆ ನೌಕೆ ಕಳಿಸ್ತೀವಿ. ಈಗಲೇ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಎಲ್ಲ ಸರ್ಕಾರ ಆಳುವ ಸರ್ಕಾರಗಳು ಮನುಷ್ಯರನ್ನ ಕಳಿಸೋದಕ್ಕೆ ಯೋಜನೆ ರೂಪನ ಮಾಡ್ತಾ ಇದ್ದೀವಿ. ಆದರೆ ಮ್ಯಾನ್ ಹೋಲಲ್ಲಿ ಇರತಕ್ಕಂಥ ಕಟ್ಕೊಂಡಿರೋ ಕಸನ ಅಥವಾ ಕಟ್ಕೊಂಡಿರುವ ಗಲೀಜನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಫುಲ್ ಎಕ್ವಿಪ್ಮೆಂಟೇ ಇಲ್ಲ ನಮ್ಮ ಹತ್ರ. ಬಂದ್ರೂ ಅದು ಅರ್ಧ ಕೆಲಸ ಮಾಡುತ್ತೆ ಅಥವಾ ಕಾಲ್ ಕೆಲಸ ಮಾಡುತ್ತೆ ಅಥವಾ ಒಂದು ದಿವಸ ಕೆಲಸ ಮಾಡಿ ಕೆಟ್ಟೋಗುತ್ತೆ. ಒಳಗಡೆ ಮ್ಯಾನ್ ಹೋಲ್ ಒಳಗಡೆ ಇಳಿದು ಮನುಷ್ಯ ಕ್ಲೀನ್ ಮಾಡಬೇಕು. ಎಷ್ಟು ಜನ ನಾವು ಗಂಡಸರುಗಳು, ಹೆಣ್ಮಕ್ಳು ಅಟ್ಲೀಸ್ಟ್ ತಾಯಿ ಆದ್ಮೇಲೆ ಮನೇಲಿ ಟಾಯ್ಲೆಟ್ ಕ್ಲೀನ್ ಆದ್ರೂ ಮಾಡ್ತಾರೆ ಗಂಡಸರು. ನಮ್ಮನೆ ಟಾಯ್ಲೆಟ್ ಅನ್ನು ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯ ಟಾಯ್ಲೆಟ್ ಅನ್ನೇ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆಯವರು ಬಂದು ಪಬ್ಲಿಕ್ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡುವ ಮನಸ್ಥಿತಿ ನಮಗೆ ಉಟ್ಕೊಂಡದಲ್ಲೇ ಇದ್ರೆ ಅವ್ರ ಕಷ್ಟಗಳು ನಮ್ಗೆ ಹೆಂಗ ಅರ್ಥ ಆಗುತ್ತೆ? ಇದನ್ನ ಗಾಂಧಿ 1901 ಕಲ್ಕತ್ತಾ ಅಧಿವೇಶನದಲ್ಲಿ ಅಬ್ಸರ್ವ್ ಮಾಡ್ತಾರೆ. ಏನು ಆ ಅಧಿವೇಶನ ನಡೀತಾ ಇರುತ್ತೆ, ತುಂಬಾ ಗಲೀಜಾಗಿದೆ. ಸಖತ್ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ, ಎಲ್ಲೆಲ್ಲೂ ಗಲೀಜು. ಗಲೀಜು ಅಂದ್ರೆ ಗೊತ್ತಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲ ನಾವು ಇಷ್ಟು ಜನ ಇಲ್ಲಿ ಒಂದ್ ಕಡೆ ಇದ್ರೆ ಯಾವುದೇ ತರದ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಅಂದ್ರೆ ಯಾರು ಏನೇನ್ ಮಾಡ್ಬೋದು ಅಕ್ಕಪಕ್ಕದಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 150 ವರ್ಷಗಳಿಂದ 130-140 ವರ್ಷಗಳಿಂದ ಅದನ್ನ ಯೋಚನೆ ಮಾಡಿ ಅವರು ಫಸ್ಟ್ ತಿಳ್ಕೊತಾರೆ, ನಮ್ಮ ಜನಕ್ಕೆ ಕ್ಲೀನ್ ಆಗಿರೋದು ಗೊತ್ತಿಲ್ಲ, ಎರಡನೇದು ಶಿಸ್ತು ಗೊತ್ತಿಲ್ಲ, ಮೂರನೇದು ಸರ್ವಿಸ್ ಗೊತ್ತಿಲ್ಲ. ನಂದನ್ನ ನಾನೇ ಕ್ಲೀನ್ ಮಾಡ್ಕೊಂಡಲ್ಲ ಇದ್ರೆ ಅಕ್ಕಪಕ್ಕದವ್ರದ್ದು ಕ್ಲೀನ್ ಮಾಡ್ತೀನಿ. ಇದಕ್ಕೆ ನಾವು ಏನಾದರೂ ಒಂದು ರೆಮಿಡಿ ಕಂಡುಹಿಡ್ಕೋಬೇಕು ಅಂತ ಗಾಂಧೀಜಿ ಫಸ್ಟ್ ಅವರು ಟಾಯ್ಲೆಟ್ನ ಕ್ಲೀನ್ ಮಾಡ್ತಾರೆ 1910. ಬಹಳಷ್ಟು ಜನಕ್ಕೆ ಇದು ಪಥ್ಯ ಆಗಲ್ಲ. ಯಾಕೆ ಗೊತ್ತಾ? ನಮ್ಮ ದೇಶ ಡಿವೈಡ್ ಆಗಿರೋದೆ, ಇದು ನಿರ್ಮಲವಾಗಿದೆ, ಇದು ಅನೈರ್ಮಲ್ಯ ಅಂತ.
ಇದು ಟಚಬಲ್, ಇದು ಅನ್ಟಚಬಲ್ ಅಂತ. ಹಣ್ಣು ಹಂಪಲು ಎಲ್ಲ ಟಚಬಲ್. ನಾವು ಮಾಡುವ ವಿಸರ್ಜಿಸುವ ಎಲ್ಲ 1, 2 ಎಲ್ಲ ಅನೈರ್ಮಲ್ಯ. ನನ್ನ ದೇಹದಲ್ಲೇ ಇರತಕ್ಕಂಥ ಅನೈರ್ಮಲ್ಯನ ತೆಗೆದಾಕಲಿಕ್ಕೆ ತೊಳೆದಾಕಲಿಕ್ಕೆ ನಾವು ಒಂದು ವರ್ಗನೇ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಈಗಲೂ ಒಂದು ವರ್ಗ ಅದು ಹಾಗೇ ಇರಬೇಕು ಅಂತ ಯೋಚನೆ ಮಾಡುತ್ತೆ. ಅಂಬೇಡ್ಕರ್ ಮತ್ತು ಗಾಂಧೀಜಿ ಅದು ಇರಬಾರ್ದು ಅಂತ ಯೋಚನೆ ಮಾಡಿದ್ರು. ನಾವು ನಿರ್ಮಲ ಎಲ್ಲ ನಮ್ಮ ಏನು ನಾವು ವಿಸರ್ಜಿಸ್ತೀವಿ ಪ್ರತಿಯೊಂದನ್ನು ನಾವು ಒಳ್ಳೆ ಥರದಲ್ಲೇ ನೋಡಬೇಕು, ಸಾಧ್ಯವಾದಷ್ಟು ಕ್ಲೀನಾಗಿ ಇಡಬೇಕು ಅಂತ ಗಾಂಧೀಜಿ ಹಾಕಿದ ಮೇಲ್ಪಂಕ್ತಿ ಇತ್ತಲ್ಲ, ಅದು ಪಟ್ಟಭದ್ರ ಹಿತಾಸಕ್ತಿ ಇರ್ತಕ್ಕಂಥ ಜನಗಳಿಗೆ ಅದು ಒಪ್ಕೊಳಕ್ಕಾಗಲಿಲ್ಲ. ಏನಯ್ಯ ಇದು, ಇವನು ಮೇಲು ಕೀಳು ಎಲ್ಲ ಒಂದೇ ಮಾಡ್ತಿದ್ದಾನೆ, ಟಚಬಲ್ ಅನ್ಟಚಬಲ್ ಎಲ್ಲ ಒಂದೇ ಮಾಡ್ತಿದ್ದಾನೆ, ನಿರ್ಮಲ ಅನೈರ್ಮಲ್ಯ ಎಲ್ಲ ಒಂದೇ ಮಾಡ್ತಿದ್ದಾನೆ, ಇವನು ಇರಬಾರ್ದು ಅಂತೇಳಿ ಗಾಂಧೀಜಿಯ ಕೊಲೆಗೆ ಇದು ಒಂದು ಕಾರಣ ಅನ್ನೋದು ಮರಿಬಾರ್ದು. ಎರಡನೇದು, ಶಿವಕುಮಾರ್ ಸರ್ ಹೇಳಿದ್ರು, ನಾನು ಹೇಳಬೇಕು ಅಂತಿದ್ದೆ ಅದು ನೋಡಿ. ಪತ್ರಕರ್ತರು ಇಬ್ಬರು ಏನು ನಿಜವಾದ ಪತ್ರಕರ್ತರು ಅಂದ್ರೆ ಇಂಡಿಯಾದಲ್ಲಿ ಜ್ಞಾಪಿಸ್ಕೋಬೇಕಾಗಿರೋದು ಒಂದು ಗಾಂಧಿ, ಇನ್ನೊಂದು ಅಂಬೇಡ್ಕರ್. ಇವರಿಬ್ಬರನ್ನು ಪತ್ರಕರ್ತರು ಅಂತ ಕನ್ಸಿಡರೇ ಮಾಡಿಲ್ಲ. ನನಗೆ ಇಲ್ಲಿ ಇನ್ನೂ ಕೆಲವೊಂದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲಿಲ್ಲ. ಆದರೂ ಇಷ್ಟೊಂದು ಕ್ರಿಟಿಕ್ ಆಗೋದು ಬೇಡ ಅಂತೇಳಿ ನಾನು ಮಾತಾಡ್ತಾ ಇಲ್ಲ. SIR ಮತ್ತು ಡಿಲಿಮಿಟೇಷನ್ ಬಗ್ಗೆ ನೀವು ಮಾತಾಡ್ದಲೇ ಇದ್ರೆ, ಗೊತ್ತಾಗ್ದಲೇ ಇದ್ರೆ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಯಾರು ಬರೀ ಸೈನ್ಸ್ ಸ್ಟೂಡೆಂಟ್ಸ್ಗಳೆಲ್ಲ, ನೀವೆಲ್ಲ 18 ವರ್ಷ ಆಗಿದೆ, ವೋಟ್ ಹಾಕ್ಬೇಕು. ಯಾಕೆ ಹಾಕ್ಬೇಕು, ಯಾಕೆ ಹಾಕ್ಬಾರ್ದು ಅನ್ನೋದನ್ನ ಮೀಡಿಯಾದಲ್ಲಿ ಇರೋರಿಗೆ ಅರ್ಥ ಆಗ್ದಲೇ ಇದ್ರೆ ಹೇಗೆ ಸಾಧ್ಯ? ಈಗ ನೋಡಿ, ಬಂಗಾಳದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಆಗೋಗಿದೆ. ಫಸ್ಟ್ ಫೇಸ್ ಆಗೋಯ್ತು, ಸೆಕೆಂಡ್ ಫೇಸ್ ಇದೆ. 95 ಲಕ್ಷ ಜನನ SIR ಮೂಲಕ ನಿಮಗೆ ವೋಟ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸರಿ, ಅಕಸ್ಮಾತ್ ಇಲ್ಲ ಅಂತ ಅನ್ಕೊಳ್ಳೋಣ, 20 ಲಕ್ಷನೋ 22 ಲಕ್ಷ ಜನನೋ ಹೇಳಿದ್ದಾರೆ ನಿಮಗೆ ವೋಟ್ ಇಲ್ದಲೇನೂ ಇರ್ಬೋದು, ವೋಟ್ ಕೊಡ್ಲೂಬಹುದು, ಸ್ವಲ್ಪ ತಡೀರಿ. ಎಲೆಕ್ಷನ್ ನಡೀತಿದೆ, ಆ 20 ಲಕ್ಷ ಜನಕ್ಕೆ ಪರಿಶೀಲನೆ ಮಾಡಿದ್ರೆ ವೋಟ್ ಸಿಗ್ಬೋದು, ಅರ್ಧ ಸಿಗುತ್ತೆ ಅಂತೇಳಿ, 10 ಲಕ್ಷಕ್ಕಾದ್ರೂ ವೋಟ್ ಸಿಗುತ್ತೆ ಅಂತೇಳಿ. ಯಾವುದೇ ಸರ್ಕಾರ ಅಲ್ಲ, ಯಾವುದೇ ನ್ಯಾಯಾಂಗ, ಸುಪ್ರೀಂ ಕೋರ್ಟು ಇನ್ನೂ ಏನು ಡಿಸಿಷನ್ ಕೊಟ್ಟಿಲ್ಲ ಆ 20 ಲಕ್ಷ ಜನಕ್ಕೆ ವೋಟ್ ಹಾಕ್ಬೇಕೋ ಬೇಡವಾ ಅಂತ. 10 ಲಕ್ಷ ಜನಕ್ಕೆ ಮಿಸ್ ಆಗುತ್ತೆ ಅಂದ್ರೆ, ಆ 10 ಲಕ್ಷ ಜನ ವೋಟ್ ಇಲ್ಲ ಅಂದ್ರೆ ಯಾವುದೇ ಆಳುವ ಸರ್ಕಾರಗಳು ಮತ್ತೆ ಪ್ಲಸ್ ಆಗುತ್ತೆ ಅಂತ ಹೇಗೆ, ಈಗ TMC ಬರುತ್ತೆ ಅಂತ ಹೇಗೆ ಅನ್ಕೋತೀರಾ? ಈ ಎಲ್ಲ ಕೇಂದ್ರ ಸರ್ಕಾರ ಹೇಗೆ ಮಾಡಿಟ್ಟಿದೆ ಅಂದ್ರೆ ಅವರಿಗೆ ಅನುಕೂಲ ಆಗೋ ಥರ ಮಾಡಿಟ್ಟಿದ್ದಾರೆ. ಈ ತರದ ಇಶ್ಯೂಗಳು ಮೀಡಿಯಾ ಓದ್ತಿರೋ ಮಕ್ಕಳಿಗೆ ರೀಚ್ ಆಗಿಲ್ಲ ಅಂದ್ರೆ, ನಾವು ರೀಚ್ ಮಾಡಿಸಿಲ್ಲ ಅಂದ್ರೆ, ಒಂದು ಫ್ಯಾಕಲ್ಟಿಯ ಪ್ರಾಬ್ಲಮ್ಮು, ಎರಡನೇದು ಸ್ಟೂಡೆಂಟ್ಗಳದ್ದು ಪ್ರಾಬ್ಲಮ್. ನಾನು ಮೊನ್ನೆ ಡಿಲಿಮಿಟೇಷನ್ ಆಗ್ಬೇಕಾದ್ರೆ ಎಲ್ಲ ಮೀಡಿಯಾಗಳನ್ನು ನೋಡ್ತಾ ಇದ್ದೆ. ಯಾರು ನೋಡ್ತಾ ಇದ್ರು ಅಂದ್ರೆ, ವಿನಯ್ ಕುಲಕರ್ಣಿದು ಮರ್ಡರ್ ಆಗಿದ್ದು ಎಲ್ಲ ಕಡೆ ತೋರಿಸ್ತಾ ಇದ್ರು. ಇನ್ನೊಂದು ಯಾವ್ದು ತೋರಿಸ್ತಾ ಇದ್ರು ಅಂದ್ರೆ, ದಾವಣಗೆರೆ ದಂಗಲ್ ಅಂತ ಹೇಳಿ ದಾವಣಗೆರೆದು ಒಂದೇ ಒಂದು ತಾಲೂಕಿಂದು ಇಶ್ಯೂ ತೋರಿಸ್ತಾ ಇದ್ರು. ದೇಶ ಹತ್ತಿ ಉರಿತಾ ಇದೆ ಡಿಲಿಮಿಟೇಷನ್ ಮೂಲಕ. ನೋಡಿ, ನಮ್ಮ ಸೌತ್ ಇಂಡಿಯಾದ್ದು ಏನು ಇದೆ, 4-5 ರಾಜ್ಯಗಳು ಸೇರಿ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಇದು ಏನು ಗೋವಾ ಮತ್ತೆ ತಮಿಳುನಾಡು, ಇಷ್ಟು ಸೇರಿ ಏನಾಗ್ಬೋದು, ಈ ಬರೀ 3 ರಾಜ್ಯಗಳು ನಮಗೆ ಡಬಲ್ ಆಗ್ಬಿಡುತ್ತೆ. UP, ಬಿಹಾರ್, ರಾಜಸ್ಥಾನ್, ನಾವೆಷ್ಟಿದ್ವಿ ಇದ್ರ ಡಬಲ್ ಆಗ್ಬಿಡುತ್ತೆ. ನಮ್ಮ ಪ್ರಾತಿನಿಧ್ಯನೇ ಇರಲ್ಲ. ನಾವು 40-42 ಆಗ್ತೀವಿ ಅಂತ ಅನ್ಕೊಳ್ಳಿ, UP ಹೋದ್ರೆ 160-170 ಇರ್ತಾರೆ. ನಿಮಗೆ ಯಾರಿಗೆ ಕೊಡ್ತಾರೆ? MP ಲೆಕ್ಕಕ್ಕೆ ಇಲ್ಲ. ಈ ಡಿಲಿಮಿಟೇಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ತುಂಬ ರೊಮ್ಯಾಂಟಿಕ್ ಆಗಿ ಇರಬೇಡಿ. ಲೈಫ್ ಹಂಗಿಲ್ಲ. ನಮ್ಮ ಫಿಲ್ಮ್ಗಳು, ನಮ್ಮ ಏನು ಪಾಪ್ಯುಲರ್ ಬುಕ್ಸ್ಗಳು ಎಲ್ಲ
ಎಲ್ಲ ರೊಮ್ಯಾಂಟಿಕ್ ಆಗಿ ನಮಗೆ ಇರೋದನ್ನು ಕಲಿಸ್ಬಿಟ್ಟಿದೆ. ಲೈಫ್ ಹಂಗಿಲ್ಲ. ನೀವು ಆಚೆ ಕಡೆ ಹೋಗಿ ಇಂಡಿಯಾ ಬಿಟ್ಟು ಬೇರೆ ಕಡೆ ಯಾರಾದ್ರೂ ಇಂಡಿಯನ್ ಪೀಪಲ್ ಏನು ಅಂದ್ರೆ ಅಯ್ಯೋ ಬಿಡಪ್ಪ ಅವರು ಯಾಕೆ ತುಂಬಾ ಭಾವನಾತ್ಮಕವಾಗಿ ನಾವು ಜೀವನ ಮಾಡ್ತೀವಿ. ಈ ತರ ಜೀವನ ಕಟ್ಕೋಬಾರ್ದು. ನಾವು ಸ್ವಲ್ಪ ಶ್ರೂಡ್ ಆಗಿರ್ಬೇಕು. ರೊಮ್ಯಾಂಟಿಸೈಸ್ ಮಾಡೋದು ಬಿಟ್ಟು ಸಾಧ್ಯವಾದಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ರಿಯಾಕ್ಟ್ ಮಾಡೋದಾದ್ರೆ ಇದು ಒಂದು ದೊಡ್ಡ ಕ್ರಾಂತಿಕಾರಿ ನಡೆ ಆಗುತ್ತೆ. ಇದಕ್ಕೆ ಫ್ಯಾಕಲ್ಟೀಸ್ಗಳು ಮತ್ತು ಸಂಸ್ಥೆಗಳು ಕೈ ಜೋಡಿಸ್ಬೇಕು ಅಂತ ಹೇಳಿ ನನ್ನ ಮಾತು ಸ್ವಲ್ಪ ಮಾತ್ರೆ ಥರ ಸ್ವಲ್ಪ ವಿಷ ಇರುತ್ತೆ. ಆದರೆ ಅದು ನಿಮಗೆ ಅದರಿಂದ ಮುಂದೆ ಜೀವನ ನೋಡುವ ಕ್ರಮ ಬೇರೆ ಆಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡು ನಾನು ಮಾತಾಡಿದ್ದೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೊಮ್ಮೆ ನಮಸ್ಕಾರ. ಧನ್ಯವಾದಗಳು ಸರ್ ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ. ನಿಮ್ಮ ಅಕೌಂಟ್ ಅಪ್ಡೇಟ್ ಆಗುತ್ತೆ ಟು ಕ್ಯಾನ್ರಾ ಕ್ರೆಸ್ಟ್. ಇಟ್ ಇಸ್ ಅ ಮೋಸ್ಟ್ ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್. ಮ್ಯಾಮ್, ಈ ಫಾರ್ಮ್ ತಗೊಳ್ಳಿ ಮತ್ತು ಆಪ್ ಚೆಕ್ ಮಾಡಿ. ಪಾಸ್ವರ್ಡ್ ಏನು? ಆರ್ ವೆಡ್ಡಿಂಗ್ ಡೇಟ್. ಸರ್, ಇಲ್ಲಿ ನಿಮ್ಮ ಸಿಗ್ನೇಚರ್ ಬೇಕು. ಓಪನ್ ದಿ ಆಪ್. ಥ್ಯಾಂಕ್ ಯು. ಎನಿ ಟೈಮ್. ಕೆನರಾ ಬ್ಯಾಂಕ್ ಪ್ರೀಮಿಯಂ ಬ್ಯಾಂಕಿಂಗ್ ಸುಗಮ ನಿರ್ವಹಣೆ. ಸಂಭ್ರಮ